ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಸಚ್ಚಿದಾನಂದ ಸದ್ಗುರು ಶಿರಡಿ ಸಾಯಿನಾಥ್ ಮಹಾರಾಜ್ ಕಿ ಜೈ. ಮೊದಲಿಗೆ ಗುರು ದತ್ತಾತ್ರೇಯರಿಗೆ ವಂದಿಸುತ್ತಾ ಬಾಬಾರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಓಂ ಸಾಯಿರಾಮ್. ಸಾಯಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಳ್ತಾ ಎಲ್ಲರಿಗೂ ಒಳಿತಾಗಲಿ ಮತ್ತು ಎಲ್ಲರಿಗೂ ಶುಭವಾಗಲಿ, ಸರ್ವೇ ಜನ ಸುಖಿನೋ ಭವಂತ ಪ್ರಾರ್ಥನೆ ಮಾಡ್ತಾ ಈ ಸಾಯಿವಾಣಿಯನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇವತ್ತು ನಾನು ಉದಿಯ ಮಹತ್ವದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಬಾಬಾನ ನಂಬಿದರೆ ನಮ್ಮ ಎಲ್ಲ ಕಷ್ಟಗಳು ಕೂಡ ದೂರವಾಗುತ್ತೆ. ಯಾವುದೇ ಅನಾರೋಗ್ಯದ ಕಷ್ಟದಿಂದ ನಾವು ಕೂಡ ಪಾರಾಗ್ಬೋದು. ಉದಿಯನ್ನು ನಾವು ಪ್ರತಿನಿತ್ಯ ಧಾರಣೆ ಮಾಡೋದ್ರಿಂದ ನಮ್ಮ ಎಲ್ಲ ಕಷ್ಟಗಳು ದೂರ ಆಗುತ್ತೆ ಮತ್ತು ದುಷ್ಟಶಕ್ತಿಗಳು ಕೂಡ ನಮ್ಮ ಹತ್ರ ಸುಳಿಯೋದಿಲ್ಲ ಮತ್ತು ಮನುಷ್ಯರ ಕೆಟ್ಟ ದೃಷ್ಟಿ ಕೂಡ ನಮ್ಮ ಮೇಲೆ ಸುಳಿಯೋದಿಲ್ಲ. ಮತ್ತು ವಿದ್ಯಾರ್ಥಿಗಳಿಗೆ ನಾವು ಹಣೆಯಲ್ಲಿ ಸ್ಕೂಲ್ಗೆ ಹೊರಡುವಾಗ ಉದಿಯನ್ನು ಧರಿಸಿ ಕಳಿಸೋದ್ರಿಂದ ಅವ್ರ ವಿದ್ಯಾಭ್ಯಾಸಕ್ಕೂ ಕೂಡ ಅನುಕೂಲ ಆಗುತ್ತೆ. ನಾವು ಬಾಬಾನ ಮೊದಲಿಗೆ ಪೂರ್ಣವಾಗಿ ನಂಬಿ ನಾವು ಮಂದಿರಕ್ಕೆ ನಾವು ಪ್ರತಿ ಗುರುವಾರ ಆದಷ್ಟು ಹೋಗ್ತಾ ಇದ್ದರೆ ನಮಗೆ ಯಾವುದೇ ಕಷ್ಟಗಳು ಕೂಡ ಬರೋದಿಲ್ಲ. ಬಾಬಾವನ್ನು ನಾವು ನಂಬಿದರೆ ನಮಗೆ ಎಲ್ಲ ಥರದ್ದು ಸಹಾಯ ಮಾಡೇ ಮಾಡ್ತಾರೆ. ಬಾಬಾ ನಾವು ಸಾಯಿ ಸಾಯಿ ಅಂತ ಉಚ್ಚಾರ ಮಾಡೋದ್ರಿಂದ, ಮಂತ್ರ ಉಚ್ಚಾರಣೆ ಮಾಡೋದ್ರಿಂದ ಸಾಯಿ ನಮ್ಮನ್ನ ಅಪ್ಪಿಕೊಳ್ತಾರೆ. ಅವರು ನಮ್ಮ ಸಾಯಿಯಪ್ಪ ತಂದೆಯಾಗಿ ತಾಯಿಯಾಗಿ ನಮ್ಮನ್ನು ಸಲಹುತ್ತಾರೆ. ಸ್ನೇಹಿತರೆ, ನಾವು ಇವತ್ತು ಬಾಬಾ ಕೃಪೆಯಿಂದ ಎಲ್ಲರಿಗೂ ಒಳ್ಳೆಯದಾಗ್ತಾಯಿದೆ ಅಂತ ನಾನು ಭಾವಿಸ್ತೀನಿ. ಮೊದಲು ನೀವು ಅಚಲವಾಗಿ ನಂಬಿಕೆ ಇಡಬೇಕು. ನಾವು ಯಾವುದೇ ಕೆಲಸ ಮಾಡಿಕೊಟ್ರೆ ಬಾಬಾನ ನಾಮಸ್ಮರಣೆ ಮಾಡಿ ಉದಿಯನ್ನು ಹಚ್ಕೊಂಡು ಹೋಗೋದ್ರಿಂದ ನಮ್ಮದು ಕೆಲಸ ನಮಗೆ ಯಶಸ್ಸು ಸಿಗುತ್ತೆ. ಅದಕ್ಕೋಸ್ಕರ ನಾವು ಬಾಬಾನ ಪೂರ್ಣವಾಗಿ ನಂಬಬೇಕು ಮತ್ತು ಆದಷ್ಟು ಪ್ರತಿ ಗುರುವಾರ ಅವರ ಮಂದಿರಕ್ಕೆ ಹೋಗಬೇಕು. ಬೆಳಗ್ಗೆ ಸಂಜೆ ದೀಪ ಹಚ್ಚಿ ಬಾಬಾನ ಭಜನೆ ಮಾಡೋದ್ರಿಂದ ಬಾಬಾವ್ರಿಗೂ ತುಂಬ ಒಳ್ಳೆಯದು. ಮತ್ತು ಬಾಬಾ ಉದಿಯನ್ನು ಧರಿಸಿ ನೀವು ಪೂಜೆ ಮಾಡಿ ನಿಮಗೆ ಎಲ್ಲ ಕಷ್ಟಗಳು ದೂರ ಆಗಿ ನಿಮಗೇನಾದರೂ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ನೀವು ಉದಿಯನ್ನು ನೀವು ಒಂದು ಗ್ಲಾಸ್ ನೀರಿಗೆ ನೀವು ಒಂದು ಚಿಟಿಕೆವಷ್ಟು ಉದಿನ ಹಾಕ್ಕೊಂಡು ಕುಡಿದು ನೋಡಿ, ನಿಮಗೆ ಕಾಲು ನೋವಿರ್ಬೋದು, ಮೊನ್ನೆ ನೋವಿರ್ಬೋದು, ಎಲ್ಲ ಪರಿಹಾರ ಆಗುತ್ತೆ. ಆದಷ್ಟು ನೀವು ನಂಬಿಕೆ ಇಟ್ಟು ಬಾಬಾನೆಲ್ಲ ಪ್ರಾರ್ಥನೆ ಮಾಡ್ಕೊತ ಕೇಳ್ಕೋಬೇಕು. ಆವಾಗ ನಿಮಗೆ ಪರಿಹಾರ ಆಗುತ್ತೆ. ಒಂದು ಕತೆ ಹೇಳ್ತೀನಿ ಸ್ನೇಹಿತರೆ. ಒಬ್ಬರು ಬಾಬಾನ ತುಂಬ ನಂಬಿಕೆ ಇಟ್ಟಿರ್ತಾರೆ. ಬಾಬಾ ನಂಬಿಕೆ ಇಟ್ಟಿರೋಂಥ ಒಬ್ಬ ಭಕ್ತನ ಮನೆಯಲ್ಲಿ ಅವ್ರ ತಾಯಿಗೆ ತಲೆನೋವು ಬರುತ್ತೆ. ತುಂಬ ತಲೆನೋವು ಅಂದರೆ ತಡ್ಕೊಳಕ್ಕಾಗದಿರೋವಷ್ಟು ತಲೆನೋವು ಬರುತ್ತೆ. ಆವಾಗ ಅವರು ಮೊದಲು ನಂಗೆ ಬಾಬಾ ವಿಭೂತಿನ ಹಣೆಗಿಡಿ ಅಂತ ಕೇಳ್ತಾರೆ ಅವರು. ಆವಾಗ ನಂಬಿರೋಂಥ ಭಕ್ತ ಅವ್ರ ಅಮ್ಮಂಗೆ ಹಣೆಗಿಡ್ತಾರೆ. ಹಣೆಗಿಟ್ಟ ತಕ್ಷಣ ಅವರಿಗೆ ತಲೆನೋವು ಕಡಿಮೆ ಆಗುತ್ತೆ ಮತ್ತು ಅವ್ರು ಏನು ಮಾತಾಡೋದಿಲ್ಲ. ಆವಾಗ ಅವ್ರ ಮಗ ಕೇಳ್ತಾರೆ, ನಿಮ್ಗೆ ಕಮ್ಮಿ ಆಯಿತಾ ಅಮ್ಮ ಅಂತ. ಅವ್ರು ಏನು ಮಾತಾಡೋದಿಲ್ಲ, ಸುಮ್ಮನೆ ಇರ್ತಾರೆ. ಅಂದರೆ ತಲೆನೋವು ಪೂರ್ಣವಾಗಿ ಅವರಿಗೆ ಕಡಿಮೆ ಆಗಿರುತ್ತೆ. ಇತ್ತು ಇಲ್ವೋ ಅನ್ನೋ ಥರ ತೋರಿಕೆ ಮಾಡ್ತಾರೆ ಅವ್ರ ತಾಯಿ. ಆವಾಗ ಅವ್ರು ಕೇಳಿದಾಗ ಅವ್ರ ಮಗ ಕಮ್ಮಿ ಆಯಿತಾ ಅಮ್ಮ ಅಂದಾಗ, ಕಮ್ಮಿ ಆಯಿತು, ನಾನು ಸುಳ್ಳು ಹೇಳ್ತಿದ್ದೀರಮ್ಮ, ನಾನು ನಂಬಿಸ್ಲಿಕ್ಕೋಸ್ಕರ ನೀನು ನಂಬಿಲ್ಲ ಅಲ್ವಾ ಬಾಬಾನ ಅಂತ ಕೇಳ್ತಾನೆ ಅವನು ಭಕ್ತ. ಆಗ ಅವ್ರ ಅಮ್ಮ ಹೇಳ್ತಾರೆ, ಇಲ್ಲ, ನಾನು ತುಂಬ ದೃಢವಾಗಿ ಹೇಳ್ತಾ ಇದ್ದೀನಿ, ನಾನು ಬಾಬಾನ ನಂಬಿದ್ದೀನಿ. ಆ ವಿಭೂತಿಯಿಂದ ನನ್ನ ತಲೆನೋವು ಕೂಡ ಪೂರ್ಣವಾಗಿ ಕಡಿಮೆ ಆಗಿದೆ. ನಾನಿವಾಗ ಆರಾಮಾಗಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಾನು ಸುಳ್ಳು ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ. ಈ ಕತೆ ಕೇಳಿದ್ವಲ್ಲ ಸ್ನೇಹಿತರೆ, ಯಾರಾದರೂ ಮೈಕೈ ನೋವು, ಮಂಡಿ ನೋವು, ಕಾಲು ನೋವು, ತುಂಬ ಅನಾರೋಗ್ಯದಿಂದ ವಯಸ್ಸಾದವರು ಕೂಡ ಬಳಲ್ತಾ ಇರ್ತಾರೆ. ಮೊದಲು ನಾವು ಬಾಬಾ ಮೇಲೆ ವಿಶ್ವಾಸ ಇಟ್ಟು ನಾವು ವಿಭೂತಿಯನ್ನು ಧಾರಣೆ ಮಾಡಬೇಕು. ಅದರಿಂದ ನಮಗೆ ದೂರ ಆಗುತ್ತೆ. ಮತ್ತು ಅವರು ನಾವೇನು ಮಾಡ್ತೀವಿ ಅಂತ ಕೇಳ್ಕೊಂಡು ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನೀವು ಮಾಡಿ ನೋಡಿ, ಪ್ರತಿನಿತ್ಯ ಉದಿಯನ್ನು ಧರಿಸಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ನಿಮ್ಮ ಕಷ್ಟಗಳೆಲ್ಲ ಈಡೇರಲಿ ಅಂತ ಪ್ರಾರ್ಥಿಸ್ತೀನಿ ಬಾಬಾವ್ರ ಹತ್ರ. ಬಾಬಾರವ್ರನ್ನ ನಂಬಿ ನೀವು ಧ್ಯಾನ ಮಗ್ಧರಾಗಿ ಪೂಜೆಗಳನ್ನು ಮಾಡಿ, ಭಜನೆಗಳನ್ನು ಮಾಡಿ, ಎಲ್ಲರಿಗೂ ಒಳಿತಾಗಲಿ ಸ್ನೇಹಿತರೆ. ಸಾಯಿಬಾಬಾನ ಪೂಜೆ ಮಾಡಿ, ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗೇ ಆಗುತ್ತೆ. ಓಂ ಸಾಯಿರಾಮ್ ಅಂತ ಪ್ರತಿನಿತ್ಯ ಪಠನೆ ಮಾಡಿ. ನಿಮಗೆ ಎಂಥದ್ದು ಕಷ್ಟ ಇರಲಿ ಮತ್ತು
ಹಣಕಾಸಿನ ಸಮಸ್ಯೆಗಳಿದ್ರೂ ಕೂಡ ದೂರ ಆಗುತ್ತೆ. ಮಾಡಿ ನೋಡಿ, ನಿಮ್ಗೆ ಒಳ್ಳೇದಾದ್ಮೇಲೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಕೂಡ ಬಾಬಾವನ್ನು ಅಚಲವಾಗಿ ನಂಬಿದ್ದೀನಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ.